उपास्महे नरसिंहाख्यं ब्रह्मवेदान्तगोचरं भूयो लालितसंसारच्छेदहेतुं जगद्गुरुं श्रीविद्यां जगतां धात्रीं सर्गस्थितिलयेश्वरीं नमामि ललितां नित्यं भक्तानामिष्टदायिनीं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्. ಕ್ಷೇತ್ರೀಯ ವೇದ ಸಮ್ಮೇಳನ ಅಂದರೆ ದಕ್ಷಿಣ ಭಾರತ ಮಟ್ಟದ ವೇದ ಸಮ್ಮೇಳನ ಇದೇ 13, 14, 15ರಂದು ಮಠದಲ್ಲಿ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ 13ನೇ ತಾರೀಕು ಶನಿವಾರ ಮಧ್ಯಾಹ್ನೋತ್ತರ 4 ಗಂಟೆಯಿಂದ 6 ಗಂಟೆ ತನಕ ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ವೇದ ಶೋಭಾಯಾತ್ರೆ ಕಾರ್ಯಕ್ರಮ ಇದೆ. ಶಿರಸಿ ನಗರದ ಮಾರಿಕಾಂಬಾ ದೇವಾಲಯದಿಂದ ಯೋಗ ಮಂದಿರದವರೆಗೆ ಒಂದು ಶೋಭಾಯಾತ್ರೆ. ಇದು ವೇದಗಳ ಬಗ್ಗೆ ಎಲ್ಲ ಜನಗಳಿಗೆ ಒಂದು ಸಂದೇಶ ಕೊಡುವ ದೃಷ್ಟಿಯಿಂದ ಮಾಡುವಂಥ ಒಂದು ಕಾರ್ಯಕ್ರಮ. ಬಹುಶಃ ಶಿರಸಿಯ ಈ ಶೋಭಾಯಾತ್ರೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ತದೆ. ಯಾಕಂದರೆ ಈಗಾಗಲೇ ಯಾರ್ಯಾರು ಭಾಗವಹಿಸಬೇಕು ಇತ್ಯಾದಿ ಸಂಘಟನೆ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆದಿದೆ. ಅದಕ್ಕಾಗಿ ಆ ಕಾರ್ಯಕ್ರಮದಲ್ಲಿ ಶೋಭಾಯಾತ್ರೆಯಲ್ಲಿ ಎಲ್ಲ ಜನರು ಭಾಗವಹಿಸಬೇಕು. ಎಲ್ಲ ಶಿಷ್ಯರು, ಭಕ್ತರು, ಸಾರ್ವಜನಿಕರು ಅದರಲ್ಲಿ ಭಾಗವಹಿಸಬೇಕು. ನಮ್ಮ ದೇಶದ ಅಮೂಲ್ಯವಾದ ಜ್ಞಾನ ನಿಧಿ ವೇದಗಳು. ಹಾಗಾಗಿ ಅದ್ರ ಬಗ್ಗೆ ಅಭಿಮಾನ ಪಡೋದು ನಮಗೆಲ್ಲರಿಗೂ ಒಂದು ಮೂಲಭೂತ ಅವಶ್ಯಕತೆ ಇದೆ. ಹಾಗಾಗಿ ವೇದಗಳ ಬಗ್ಗೆ ಅಭಿಮಾನವನ್ನು ಜಾಗೃತ ಮಾಡಿಸುವ ದೃಷ್ಟಿಯಿಂದ ಆಗುವ ಈ ಶೋಭಾಯಾತ್ರೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇದು ಶಾಂತವಾಗಿ ನಡೆಯುವ ಒಂದು ಶೋಭಾಯಾತ್ರೆ. ಅದರಲ್ಲಿ ಘೋಷಣೆಗಳಿರ್ತವೆ, ಆದರೆ ಯಾರದ ವಿರುದ್ಧ ಘೋಷಣೆ ಇತ್ಯಾದಿ ಇರೋದಿಲ್ಲ, ಅಥವಾ ಪಟಾಕಿಗಳನ್ನು ಸಿಡಿಸೋದಿರೋದಿಲ್ಲ. ಅಲ್ಲಿ ವೇದವಂತಗಳ ಘೋಷ, ಭಜನೆ ಮತ್ತು ಕೆಲವು ವೈದಿಕ ಘೋಷಣೆಗಳು ಮಾತ್ರ ಇರ್ತವೆ. ಶಿಸ್ತಿನಿಂದ ಎಲ್ಲರೂ ಸಾಲಾಗಿ ಬಂದರೆ ಕಾರ್ಯಕ್ರಮ ಸುಂದರವಾಗಿ ನಡೀತದೆ. ಅದು ಶಿರಸಿಗಷ್ಟೇ ಅಲ್ಲ, ದೇಶಕ್ಕೇನೋ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತದೆ. ಅದಕ್ಕಾಗಿ ಎಲ್ಲ ಜನರು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಮಾರಿಕಾಂಬಾ ದೇವಸ್ಥಾನದಿಂದ ಯೋಗ ಮಂದಿರದ ತನಕ ಶನಿವಾರ ಸಂಜೆ 4ರಿಂದ 6 ಗಂಟೆವರೆಗೆ.